ನಮಸ್ಕಾರ ನನ್ನ ಹಿತೈಷಿಗಳಿಗೆ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 4 ಗಂಟೆಗೆ ಎದ್ದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಟೀ ಮಾಡ್ತಾಯಿದ್ದೀನಿ. ಕಾಫಿ ಕುಡಿಬೇಕಾಗಿತ್ತು, ಹಾಗೆ ಟೀ ಮಾಡಿದ್ರೆ ಸ್ವಲ್ಪ ನಿದ್ದೆ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಏನಕ್ಕೆ ಅಷ್ಟಕ್ಕೆ ಎದ್ದು ಎಲ್ಲಿಗೆ ಹೋಗೋಕ್ಕೆ ಎದ್ದು ಅಂತ ಅಂದರೆ, ನಾವು ಸ್ವಲ್ಪ ಪಲ್ಮನೇರಿಗೆ ಹೋಗಬೇಕಾಗಿತ್ತು. ಲಾಸ್ಟ್ ಟೈಮಲ್ಲಿ ಒಂದು ವೀಡಿಯೋ ನೋಡಿರ್ತೀರ ಅನಿಸುತ್ತೆ ನನ್ನ ಲಾಗ್ನಲ್ಲಿ. ಪಲ್ಮನೇರಿಗೆ ಪ್ಯಾರಾಲಿಸಿಸ್ಗೆ ಔಷಧಿ ತೊಗೊಬೇಕಾಗಿತ್ತು. ನಮ್ಮ ಮನೆಯವ್ರಿಗೂ ತುಂಬಾ ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನನಗೂ ಅಷ್ಟೇ ತುಂಬ ಬೆನ್ನಿಂದೆ ಸೊಂಟದ ಹತ್ರ ಎಲ್ಲ ನರಗಳೇ ತುಂಬ ವೀಕ್ನೆಸ್ ಆಗಿದೆ ಅಂಥೇಳಿ ನಾನು ತೊಗೊಳ್ಳೋಣ ಅಂದ್ಬಿಟ್ಟು ಸತಿನೂ ತೊಗೊಂಡೆ, ಈ ಸತಿನೂ ತೊಗೊಂಡು ಹಾಗಾಗಿ ಟೀ ಮಾಡಿಕೊಂಡು ಬೇಗ ಹೊರಡೋಣ. ಬಸ್ಗೆ ಹೋಗಬೇಕಾಗಿತ್ತು. ಸತಿ ಆ ಕಾರ್ಗೆ ಹೋಗಿ ಕಾರ್ ಮಾಡ್ಕೊಂಡು ಹೋಗಿದ್ದು. ನಮ್ಮ ಫ್ರೆಂಡ್ ಮಗ ಬಂದಿದ್ರಲ್ವ, ಹಾಗಾಗಿ ನಮ್ಮ ಫ್ರೆಂಡು ಕಾರಲ್ಲೇ ಹೋದೋ. 10,000 ರೂಪಾಯಿ ಆಯಿತು ಇಬ್ಬರು ಹೋಗಿ ಔಷಧಿ ತೊಗೊಂಡು ಬರೋಷ್ಟೊತ್ತಿಗೆ. ಅದಕ್ಕೆ ಹಾಗೆ ಮುಳುಬಾಗ್ಲಲ್ಲಿ ಇಳಿದು ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಹಾಗೆ ಸ್ವಲ್ಪ ಕಾಫಿ ಕುಡಿಯೋಣ ಅನಿಸ್ತು. ತುಂಬ ಇಬ್ಬನಿ ಅಂದರೆ ಇಬ್ಬನಿ ಮಂಜು ಅಂದರೆ ಹಂಗಾಗಿ ನಾವಲ್ಲಿ ಕಾಫಿ ಕುಡಿಯೋಣ ಅಂತ ಇಳಿಸ್ತು. ಅಲ್ಲಿ ದೊಡ್ಡ ಮುಳುಬಾಗ್ಲು ದೋಸೆ ಕ್ಯಾಂಪ್ ಅಂತ ಇದೆ ನೋಡಿ. ಈ ಥರ ದೋಸೆಗಳನ್ನ ಒಂದೊಂದಾಗಿ ಇಷ್ಟು ದೋಸೆಗಳನ್ನ ಮಾಡ್ತಾರೆ. ಸುಮಾರು ಒಂದು 7-8 ದೋಸೆ ಸ್ಟವ್ಗಳಿದೆ ನೋಡಿ. ಸಣ್ಣ ದೋಸೆ, ಇಷ್ಟು ದೋಸೆಗೆ ಬಂದು 70 ರೂಪಾಯಿ. ಇದನ್ನ 70 ರೂಪಾಯಿಗೆ ಒಂದು ದೋಸೆ, ಒಂದು ಹೊಟ್ಟೆನೂ ತುಂಬೋದಿಲ್ಲ. ಔಟ್ಸೈಡ್ ಹೋದಾಗ ಮಾತ್ರ ನಮಗೆ ಅದ್ರ ಬೆಲೆ, ದುಡ್ಡಿನ ಬೆಲೆ ಗೊತ್ತಾಗೋದು, ಏನನ್ನ ತಿಂಡಿ ಬೆಲೆ ಗೊತ್ತಾಗೋದು. ಮನೆಯಲ್ಲಿರುವಾಗ ಎಷ್ಟು ಕೊಬ್ಬು ಮಾಡ್ತೀವಿ, ಅದನ್ನು ತಿನ್ಬೇಕಾ ಇದನ್ನು ತಿನ್ಬೇಕಂತ ನೋಡಿ. 2 ದೋಸೆ ಬಂದ್ಬಿಟ್ಟು ಅದಕ್ಕೆ 140 ರೂಪಾಯಿ 2 ದೋಸೆಗೆ ಆಯಿತಾ. ಹಾಗಾಗಿ ಇದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅನಿಸ್ತು. ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಈ ದೋಸೆ ಒಂದೇ ಒಂದು ಸೌಟು ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಬಿಡ್ತಾರೆ, ತೆಳ್ಳಗಿರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಹಾಕ್ತಾರೆ. ಕೆಂಪು ಚಟ್ನಿ ಹಾಕ್ಬಿಟ್ಟು ಕಡಲೆ ಬೀಜದ ಪೌಡರ್ ಮಾಡ್ಕೊಂಡಿರ್ತಾರೆ. ಕಡಲೆ ಬೀಜದ ಪೌಡರು, ಶೇಂಗಾ ಪೌಡ್ರು ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಪಲ್ಯ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಕೊಡ್ತಾರೆ. ಇಷ್ಟು ದೋಸೆಗೆ ಬಂದು 70 ರೂಪೀಸ್ ಅಂತೆ. ನಾವು ತಿಂದಿಲ್ಲ, ಆಲ್ರೆಡಿ ನಾವು ಖಾಲಿ ಹೊಟ್ಟೆಗೆ ಔಷಧಿ ತೊಗೋಬೇಕು. ಖಾಲಿ ಹೊಟ್ಟೆಗೆ ಔಷಧಿ ತೊಗೊಂಡಿದ್ದಾದಮೇಲೆ ನಾವು ಕುಸ್ಲಕ್ಕಿಯನ್ನು ತಿನ್ನಬೇಕು. ಒಂದು ಪ್ಲೇಟ್ ಕುಸ್ಲಕ್ಕಿಯನ್ನು ತಿಂತೀವಿ. ಹಾಗಾಗಿ ಇಲ್ಲೇ ಇನ್ನೊಂದು ಬಸ್ ಬರುತ್ತೆ ಅಂತಂದರು. ಇಲ್ಲಿಂದ ಪಲ್ಮನೇರಿಗೂ ಬಸ್ಗೆ ಕಾಯೋಣ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಎಷ್ಟು ನೋಡಿ, ಎಷ್ಟು ಕಾರುಗಳು ನಿಂತಿದ್ದಾವೆ. ಕಾರುಗಳಲ್ಲಿ ಬರೋರ್ಗಾಗಲಿ ಬಸ್ಸಲ್ಲಿ ಬರೋರ್ಗಾಗಲಿ ದಾರಿನೇ ಕಾಣಿಸೋದಿಲ್ಲ, ಅಷ್ಟು ತುಂಬ ಇಬ್ಬನಿ. ಇಲ್ಲಿ ನಾವು 8 ಗಂಟೆ ಇಲ್ಲಿ ಇಳಿದಾಗ ಮುಳುಬಾಗ್ಲಲ್ಲಿ ಎಷ್ಟು ಸ್ವಲ್ಪ ಇಲ್ಲಿ ಮಾತ್ರ ಬೆಳಕಿದೆ. ತುಂಬ ಸೂರ್ಯ ಉದಯ ಆಗ್ತಾ ಇದೆ, ಹಾಗೂ ತುಂಬ ಕತ್ಲು ಮಂಜು ಅಂತೂ ಕರಗ್ತಾನೇ ಇಲ್ಲ. ರಸ್ತೆನೂ ಕಾಣಿಸ್ತಾ ಇಲ್ಲ. ಔಟ್ಸೈಡ್ ಹೋಗ್ಬೇಕಾದ್ರೆ ಆದಷ್ಟು ಹುಷಾರಾಗಿ ಹೋಗಿ, 2 ವೀಲರಲ್ಲಾಗಲಿ ಎಲ್ಲೇ ಯಾವುದೇ ವೆಹಿಕಲಲ್ಲಾಗಲಿ. ಯಾಕೆಂದರೆ ಈ ಟೈಮಲ್ಲಂತೂ ಔಟ್ಸೈಡ್ ಹೋದರೆ ತುಂಬ ಹಿಮ ಜಾಸ್ತಿ ಇರುತ್ತೆ, ರಸ್ತೆ ಕಾಣಲ್ಲ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹಾಗಾಗಿ ನೋಡಿ ಟೀ ಮಾಡ್ತಾಯಿದ್ದಾರೆ. ಈ ಥರ ಟೀ ಮಾಡೋದು ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು, ಮಾಡಿದೆ. ಇದು ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಕಾಂಡಿಮೆಂಟ್ಸು. ಹಾಗಾಗಿ ನಾನು ಔಟ್ಸೈಡ್ಗೆ ಹೋದಾಗ ಅಷ್ಟಾಗಿ ನಾನೇನು ತಿನ್ನೋಕೆ ಇಷ್ಟಪಡೋದಿಲ್ಲ. ಮನೆ ಊಟ ಇಷ್ಟ, ಹಾಗಾಗಿ ಏನೇ ಮಾಡಿದ್ರು ಮನೆಯಲ್ಲೇ ತಿಂತೀನಿ. ನೋಡಿ ಸೂರ್ಯ ಉದಯ ಆಗ್ತಾಯಿದೆ, ಇನ್ನೂ ಕತ್ಲು. ಸೂರ್ಯ ಹುಟ್ಟಿದ್ದಾರೆ ಆಗಲೇ. ಆ ಇಬ್ಬನಿ ಮಂಜುಗೆ ಮೋಡ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ರಸ್ತೆನೇ ಕಾಣಿಸ್ತಾ ಇರಲಿಲ್ಲ. ಗಾಡಿಗಳಲ್ಲಿ ಹೋಗೋರು ಸಹ ನಿಧಾನವಾಗಿ ಹೋಗ್ತಾರೆ. ಲೈಟ್ ಹಾಕ್ಕೊಂಡ್ರೂ ಸಹ ಕಾಣಿಸ್ತಾ ಇಲ್ಲ ರಸ್ತೆ, ಅಷ್ಟೊಂದು ಇಬ್ಬನಿ ಇದೆ. ಔಟ್ಸೈಡ್ ಹೋದಾಗ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲರೂ. ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ರಸ್ತೆ ಹೆಂಗಿದೆ. ಇಬ್ಬನಿ ಮುಚ್ಕೊಂಡ್ಬಿಟ್ಟಿದೆ, ರಸ್ತೆನೇ ಮುಚ್ಕೊಂಡ್ಬಿಟ್ಟಿದೆ. ನನಗಂತೂ ಈ ಸನ್ಸೆಟ್ ನೋಡಿ ತುಂಬಾ ಖುಷಿ ಆಯಿತು. ಹಾಗಾಗಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ಯಾರಾಲಿಸಿಸ್ಗೆ ಔಷಧಿ ತೊಗೊಂಡು ಬಂದು ಮನೆಗೆ ಆವಾಗೂ ಪಲ್ಮನೇರಿಂದ 1,000 ರೂಪಾಯಿ ದುಡ್ಡು ನೋಡಿ. ಹೋಗ್ತಾ ಇದ್ದೀವಿ ಪಲ್ಮನೇರಿಂದ. ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪಲ್ಮನೇರಿಂದ ಒಳಗಡೆ ಹೋಗಬೇಕು, ವಿರೂಪಾಕ್ಷಪುರಂ ಅಂತ. ಯಾರಿಗೇ ಆದರೂ ಅಲ್ಲಿ ಹೋಗಿ ತೊಗೊಳ್ಳಿ.